ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಲಾಸ್ಟ್ ಡೇ ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡಿರೋ ವ್ಲಾಗಲ್ಲಿ ನಾನು ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ. ಏನು 30 days ಚಾಲೆಂಜು, ಸೊ ಏನೇನು ಕಂಟೆಂಟ್ ಇನ್ಕ್ಲೂಡ್ ಆಗಿರುತ್ತೆ ಅಂತ ಎಲ್ಲ ಇನ್ಫಾರ್ಮೇಷನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರಾದರೂ ಹೊಸ್ದಾಗಿ ಇವಾಗ ನೋಡ್ತಾ ಇದ್ದರೆ ದಯವಿಟ್ಟು ಆ ವಿಡಿಯೋನ ಒನ್ಸ್ ರೆಫರ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಹ ಕೊಟ್ಟಿರ್ತೀನಿ. ಸೊ ಇವತ್ತಿನ ಡೇ ಫಸ್ಟ್ ಡೇ ಚಾಲೆಂಜ್ ಇದು 30 days ಫಸ್ಟ್ ಡೇ. ಸೊ ಫಸ್ಟ್ ಡೇನೇ ಎಲ್ಲ ಕಂಟೆಂಟ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ 10 ಟಾಪಿಕ್ಸಲ್ಲಿ 10 ಟಿಪ್ಸು ಸಹ ಇದೆ. ಸೊ ಎಲ್ಲನೂ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲಿಯರಾಗಿ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ಈಗ ನಾವು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ. ಸೊ ನಾನಿಲ್ಲಿ ಪನ್ನೀರ್ ರೈಸ್ನ ಮಾಡ್ತಾಯಿದ್ದೀನಿ. ಸೊ ಈ ಪನ್ನೀರನ್ನ ನಾವು ತಗೊಳ್ಳೋದ್ರಿಂದ ನಮಗೆ ಒಂದು ಗುಡ್ ಸೋರ್ಸ್ ಆಫ್ ಪ್ರೋಟೀನ್ ಇದು ನಮಗೆ. ಸೊ ಪನ್ನೀರು ನಾವು ರೆಗ್ಯುಲರಾಗಿ ಕನ್ಸಂಪ್ಷನ್ ಮಾಡೋದ್ರಿಂದ ಯಾರ್ಯಾರು ಜಿಮ್ಗೋಗಿ ಮಸಲ್ ಬಿಲ್ಡ್ ಮಾಡ್ತಾ ಇರ್ತಾರೋ ಸೊ ಅವ್ರಿಗೆ ಹೆಲ್ದಿ ಮಸಲ್ ಗ್ರೋತ್ ಆಗುತ್ತೆ. ಆ್ಯಂಡ್ ದೆನ್ ಹ್ಯುಮಿನಿಟಿ ಬೂಸ್ಟರು ನಮ್ಮ ಟೀತ್ಗೆ, ಬೋನ್ಗೆ ಎಲ್ಲದಕ್ಕೂ ಸಹ ತುಂಬಾ ಒಳ್ಳೆಯದು. ಓವರಾಲ್ ಆಗಿ ಇಟ್ ಈಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ಪ್ರೋಟೀನ್ ಕಂಟೆಂಟ್ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಸಿಂಪಲಾಗಿ ಮಾಡ್ಕೊಳ್ಳೋದು ಇದನ್ನು ಎಣ್ಣೆ, ಸಾಸಿವೆ, ಈರುಳ್ಳಿ ಮತ್ತು ಟೊಮೆಟೊ, ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನೀವು ಇದನ್ನು ಬೇಯಿಸ್ಕೊಬೇಕು. ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋ ಅಷ್ಟರೊಳಗಡೆ ನಾವು ಪನ್ನೀರನ್ನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. 200 ಗ್ರಾಮ್ ಅಷ್ಟು ಪನ್ನೀರ್ ಸಾಕು, 4 ಮೆಂಬರ್ಸ್ಗೆ ಆರಾಮಾಗುತ್ತೆ. ಸೊ ಇದನ್ನು ನೀಟಾಗಿ ಸಾಫ್ಟ್ ಆಗೋವರೆಗೂ ನೋಡಿ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಳ್ಳಿ. ಆವಾಗಲೇ ನಮಗೆ ರುಚಿ ಚೆನ್ನಾಗಿ ಬರೋದು. ಇದು ಸಾಫ್ಟ್ ಆಗಿ ಬೆಂದಾದಮೇಲೆ ಇದಕ್ಕೆ ಪನ್ನೀರನ್ನ ಆ್ಯಡ್ ಮಾಡಿ ಒಂದು ಮಿಕ್ಸ್ ಕೊಟ್ಟು ಒಂದು 10 to 15 seconds ಮಿಕ್ಸ್ ಮಾಡಿ, ಇದಾದಮೇಲೆ ಖಾರಕ್ಕೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಇದಕ್ಕೆ ನೀವು ಪೆಪ್ಪರ್ ಪೌಡರ್ ಯೂಸ್ ಮಾಡ್ಬೋದು. ಪೆಪ್ಪರ್ ಪನ್ನೀರ್ ರೈಸ್ ಆಗುತ್ತೆ. ಬಟ್ ನಮಗೆ ಸಿಂಪಲಾಗಿ ಮಾಡಿಕೊಂಡ್ರೆ ಸಾಕು. ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಸೊ ಇದನ್ನು ಒಂದು 10 to 15 seconds ಮಿಕ್ಸ್ ಮಾಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ನೆಕ್ಸ್ಟು ಲಾಸ್ಟಲ್ಲಿ ರೈಸ್ನ ಮಿಕ್ಸ್ ಮಾಡಿ ಇಟ್ಟಿರೋಂಥ ಒಂದು ರೈಸ್ನ ಮಿಕ್ಸ್ ಮಾಡಿದ್ರೆ ಸೊ ಟೇಸ್ಟಿ ಆದಂಥ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ರೆಸಿಪಿ ರೆಡಿ ಆಗುತ್ತೆ ನಮಗೆ. ಬರೀ ರೈಸ್ ತಿಂತೀವಿ, ಪ್ರೋಟೀನ್ ಏನೂ ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್ಮು ನಮಗೆ ಸಾಲ್ವ್ ಆಗುತ್ತೆ. ಕ್ವಿಕ್ಕಾಗಿ ನಮಗೆ ಬ್ರೇಕ್ಫಾಸ್ಟು ಮತ್ತು ಲಂಚು ಸಹ ನಮಗೆ ಮಾರ್ನಿಂಗ್ ಹೋಗೋರಿಗೆ ರೆಡಿನೂ ಸಹ ಆಗುತ್ತೆ. ಇಷ್ಟೇ ಸಿಂಪಲಾಗಿ ಮಾಡೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಮಕ್ಕಳು ಇಷ್ಟಪಡೋದಿಲ್ಲ ತಿನ್ನೋದಕ್ಕೆ ಈ ಥರ ರೈಸಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಪ್ರೋಟೀನು ಸೇರುತ್ತೆ, ಜೊತೆಗೆ ಇಷ್ಟಪಟ್ಟು ಸಹ ತಿಂತಾರೆ ಅವರು. ಸೊ ಇಷ್ಟು ನಮಗೆ ಬ್ರೇಕ್ಫಾಸ್ಟ್ ರೆಸಿಪಿ. ನೀವು ಸಹ ಈ ಒಂದು ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಹೇಗಿತ್ತು ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಬೇಗ ಎಷ್ಟು ಕ್ವಿಕ್ಕಾಗಿ ಆಗೋಯಿತು. ಈಗ ನೆಕ್ಸ್ಟ್ ನೋಡೋದಾದರೆ ನಾವು ಪ್ರೆಗ್ನೆನ್ಸಿ ಕೇರ್ ಟಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಬಿಫೋರ್ ಗೆಟ್ಟಿಂಗ್ ಪ್ರೆಗ್ನೆಂಟ್, ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಮುಂಚೆನೂ ನೀವು ಯಾವ್ಯಾವ ಥರ ಪ್ರಿಕಾಷನ್ಸ್ನ ನೀವು ತೊಗೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಬರೀ ಹಸ್ಬೆಂಡು ಅಥವಾ ವೈಫೇ ಅಂತಲ್ಲ, ಇಬ್ಬರು ಸಹ ಕೆಲವೊಂದು ಥಿಂಗ್ಸ್ನ ನೀವು ಮೈಂಡಲ್ಲಿ ಇಟ್ಕೊಬೇಕು. ಯಾಕಂದರೆ ನಮಗೆ ಎಷ್ಟು ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಫಾರ್ಮ್ ಆಗುತ್ತೋ ಅಷ್ಟು ನಮಗೆ ಟೆನ್ಷನ್ಸು, ರಿಸ್ಕು, ಸ್ಟ್ರೆಸ್ ಎಲ್ಲ ನಮಗೆ ಅಪ್ಕಮಿಂಗ್ ಡೇಸಲ್ಲಿ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಒಂದು ಹೆಲ್ತಿ ಪ್ರೆಗ್ನೆಂಟ್ ಆಗೋದಕ್ಕೆ ನೀವು ಯಾವ್ಯಾವ ಥಿಂಗ್ಸ್ನ ಫಾಲೋ ಮಾಡಬೇಕು ಅಂದರೆ, ಮೆನ್ ಅಥವಾ ಹಸ್ಬೆಂಡ್ ಆರ್ ವೈಫ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ನಿಮಗೆ ಹ್ಯಾಬಿಟ್ಸ್ ಇದ್ದರೆ ಕಂಟ್ರೋಲ್ ಮಾಡೋದೆಲ್ಲ ಕಂಪ್ಲೀಟಾಗಿ ನೀವು ಸ್ಟಾಪ್ ಮಾಡಬೇಕಾಗತ್ತೆ. ಓಕೆ, ಸೊ ಹೆಲ್ತಿ ಡಯೆಟ್ನ ಫಾಲೋ ಮಾಡಬೇಕು. ಇಬ್ಬರು ಸಹ ಹೆಲ್ತಿ ಆದಂಥ ವೆಯ್ಟ್ನ ಮೇಂಟೈನ್ ಮಾಡಬೇಕು. ಸೊ ಇಷ್ಟು ಏಜ್ಗೆ, ಇಷ್ಟು ಹೈಟಿಗೆ, ಇಷ್ಟು ಫಿಕ್ಸ್ಡ್ ಹೈಟು ಮತ್ತು ವೆಯ್ಟ್ ಅಂತ ಇರುತ್ತೆ, ಅದನ್ನು ನೀವು ಫಾಲೋ ಮಾಡಬೇಕು. ಮತ್ತು ನಿಮಗೇನಾದರೂ ಇನ್ಫೆಕ್ಷನ್ಸ್ ಇದೆ, ಸೊ ವಜೈನಾ ಇನ್ಫೆಕ್ಷನ್ಸ್ ಇರ್ಬೋದು, ಆ್ಯಂಡ್ ಅದರ್ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಅದನ್ನು ಸಹ ನೀವು ಫಸ್ಟು ಕ್ಲಾರಿಫೈ ಮಾಡ್ಕೊಬೇಕು. ಇದೆಲ್ಲ ನೀವು ಪ್ರಿಪೇರ್ ಆದಮೇಲೆ ಯು ಶುಡ್ ವಿಸಿಟ್ ಅ ಡಾಕ್ಟರ್. ಸೊ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಬಾಡಿ, ನಿಮ್ಮ ಮೈಂಡ್ಸೆಟ್, ಸೊ ನಿಮ್ಮ ಒಂದು ಬಾಡಿ ಕಂಡೀಷನ್ ಪ್ರೆಗ್ನೆಂಟ್ ಆಗೋದಕ್ಕೆ ರೆಡಿ ಇದೆಯಾ, ಬೋತ್ ಮೆನ್ ಆ್ಯಂಡ್ ವುಮೆನ್. ಸೊ ಇಬ್ಬರು ಸಹ ಡಾಕ್ಟರ್ನ ವಿಸಿಟ್ ಮಾಡಿ ನಿಮ್ಮ ಬಾಡಿ ಪರ್ಫೆಕ್ಟ್ ಆಗಿದೆ ಪ್ರೆಗ್ನೆಂಟ್ ಆಗೋದಕ್ಕೆ ಅಂತ ನೀವು ಫಸ್ಟ್ ತಿಳ್ಕೊಂಡು ಆಮೇಲೆ ಯು ಹ್ಯಾವ್ ಟು ಮೇಕ್ ಅ ಟ್ರೈ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಟಿಪ್ ಬಂದು ಬೇಬಿ ಕೇರ್. ಆಫ್ಟರ್ ಡೆಲಿವರಿ ಯಾವ ರೀತಿ ಮದರ್ ಕೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ನೀವು ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು, ನೀವು ಮೆಂಟಲಿ ಮತ್ತು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಹೆವಿ ವೇಟ್ಸ್ನ ಲಿಫ್ಟ್ ಮಾಡಬಾರ್ದು. ಒಳ್ಳೆ ತರಕಾರಿ ಇರೋವಂಥ ಒಂದು ಊಟ, ಉಪ್ಪು ಮತ್ತು ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡು ತರಕಾರಿ, ಫ್ರೂಟ್ಸ್ನ ಜಾಸ್ತಿ ತಿನ್ನಬೇಕು. ಐರನ್ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್, ಟ್ಯಾಬ್ಲೆಟ್ಸ್ನ ನೀವು ಅಪ್ ಟು 3 monthsವರೆಗೂ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಮಿಲ್ಕ್ ಸಪ್ಲೈಲೂ ಸಹ ಆ ಒಂದು ಕಂಟೆಂಟ್ ಮಗುಗೆ ಸೇರೋದ್ರಿಂದ ನಿಮ್ಮ ಬೋನ್ಸ್ ಎಲ್ಲ ವೀಕ್ ಆಗಿರುತ್ತೆ. ಅದಕ್ಕೋಸ್ಕರ
ಅದಕ್ಕೋಸ್ಕರ ವಿಟಮಿನು ಮತ್ತು ಕ್ಯಾಲ್ಶಿಯಂ ತಗೊಳ್ಳೇಬೇಕಾಗುತ್ತೆ. ಸೊ ಡಾಕ್ಟರ್ ಹೇಳೋದನ್ನು ಮಾತ್ರ ಫಾಲೋ ಮಾಡಿ, ರಿಲೇಟಿವ್ಸ್ನ ವಿಸಿಟರ್ಸ್ನ ಕಡಿಮೆ ಮಾಡಿ, ಹೈಜಿನ್ನ ಮೇಂಟೈನ್ ಮಾಡಿ. ನೀವು ಮತ್ತು ಮಗುಗೂ ಸಹ ತುಂಬಾ ನಿದ್ದೆ ಮಾಡಿ. ನೀವೆಷ್ಟು ರೆಸ್ಟ್ ಮಾಡ್ತೀರಾ ಅಷ್ಟು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಎಷ್ಟು ಕೂಲಾಗಿರ್ತೀರಾ, ಯಾವ ರೀತಿ ಊಟ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಿಲ್ಕ್ ಪ್ರೊಡಕ್ಷನ್. ಆದ್ದರಿಂದ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟೇಕ್ ಪ್ಲೆಂಟಿ ಆಫ್ ರೆಸ್ಟ್. ಓಕೆ, ಸೊ ನೀವೆಷ್ಟು ರೆಸ್ಟ್ ಮಾಡಿದ್ರೆ ನಿಮ್ಮ ಮಗುನೂ ಸಹ ಅಷ್ಟೇ ಹೆಲ್ದಿಯಾಗಿ ಅಷ್ಟೇ ಆರಾಮಾಗಿರುತ್ತೆ. ಮಗು ಆರಾಮಾಗಿದೆ ಅಂತಂದರೆ ಖಂಡಿತವಾಗ್ಲೂ ನಾವು ಸಹ ಅಷ್ಟೇ ಕೂಲಾಗಿ ಕಂಫರ್ಟಬಲ್ ಆಗಿರ್ತೀವಿ. ಸೊ ಆಫ್ಟರ್ ಡೆಲಿವರಿ ನೀವು ಸಹ ಹೆಲ್ದಿಯಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬೇಬಿ ಕೇರ್ಗೆ ಬಂದರೆ ಥಿಂಗ್ಸ್ ಟು ಡೂ ಬಿಫೋರ್ ಯುವರ್ ಬೇಬಿ ಅರೈವ್ಸ್. ಮಗು ಬರೋದಕ್ಕೆ ಮುಂಚೆ ನೀವೇನೇನು ಪ್ರಿಪೇರ್ ಆಗಿರಬೇಕು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಸೊ ಮಗು ಬರೋದಕ್ಕೆ ಮುಂಚೆ ನೀವೇನೇನು ಪ್ಲ್ಯಾನ್ಸ್ ಮಾಡ್ಕೊಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ನೀವು ಹಾಸ್ಪಿಟಲ್ ಬ್ಯಾಗ್ನ ನೀವು ಪ್ಯಾಕ್ ಮಾಡ್ಕೊಬೇಕು. ಓಕೆ, ಏನೇನು ಥಿಂಗ್ಸ್ ನಿಮಗೆ ಚೆಕ್ ಲಿಸ್ಟ್ ಬೇಕಾದರೆ ತಿಳಿಸಿ, ನಾನು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಚೆಕ್ ಲಿಸ್ಟ್ನ ತಿಳಿಸ್ಕೊಡ್ತೀನಿ. ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಏನೇನು ಥಿಂಗ್ಸ್ ಎಲ್ಲ ನೀವು ಪ್ಯಾಕ್ ಮಾಡ್ಕೊಬೇಕು ಅಂತ ಹೇಳಿ. ಸೊ ಅದಾದಮೇಲೆ ಕ್ರಿಯೇಟ್ ಅ ಬರ್ತ್ ಪ್ಲ್ಯಾನ್. ಸೊ ಬರ್ತ್ ಪ್ಲ್ಯಾನ್ ಅಂತಂದರೆ ಯಾವ ಟೈಮ್ಗೆ ಹುಟ್ಟಬೇಕು, ಯಾವ ಸೆಕೆಂಡ್ಗೆ ಹುಟ್ಟಬೇಕು, ಯಾವ ಡೇಗೆ ಹುಟ್ಟಬೇಕು, ಯಾವ ಮಂತ್ಗೆ ಹುಟ್ಟಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದಲ್ಲ. ಸೊ ಒಂದು ಮಗು ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಹೊರಗಡೆ ಬಂದಮೇಲೆ ಅದ್ರ ಫ್ಯೂಚರ್ನ, ಅದ್ರ ಬರ್ತ್ನ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀವಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಅದು ಫಿನಾನ್ಷಿಯಲಿ ಇರ್ಬೋದು, ಸೊ ಎಮೋಷ್ನಲಿ ಇರ್ಬೋದು, ನೀವು ಯಾವ ರೀತಿ ಅದನ್ನು ಸೆಕ್ಯೂರ್ ಮಾಡ್ತೀರ ಅದು ತುಂಬಾ ಇಂಪಾರ್ಟೆಂಟು. ಸೊ ಮಗುಗೆ ಬೇಕಾಗಿರೋ ನರ್ಸಿಂಗ್ ಐಟಮ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ. ಫೀಡಿಂಗು, ಕ್ಲಾತ್ಸು ಎಲ್ಲನೂ ಸಹ ನೀವು ಪ್ರಿಪೇರ್ ಮಾಡಿ ಇಟ್ಕೊಬೇಕು. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗು ನಿಮ್ಮ ಸಿಬ್ಲಿಂಗ್ಸ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಮಗು ಸಿಬ್ಲಿಂಗ್ಸ್ ಅಣ್ಣ ಅಥವಾ ಅಕ್ಕ ಯಾರದ್ದು ಫಸ್ಟ್ ಬೇಬಿ ಇದ್ದರೆ ಅವ್ರನ್ನ ನೀವು ಮೆಂಟಲಿ ಪ್ರಿಪೇರ್ ಮಾಡಬೇಕು. ಬಿಕಾಸ್ ಅವ್ರ ಎಮೋಷ್ನಲಿ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಚಿಕ್ಕ ಮಗುಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ, ಅದು ನಾರ್ಮಲ್ ಎಲ್ಲ ಪೇರೆಂಟ್ಸು ಮಾಡೋದು. ಆವಾಗ ದೊಡ್ಡ ಮಕ್ಕಳಿಗೆ ಹರ್ಟ್ ಆಗಬಾರ್ದು ಅಲ್ವಾ. ಸೊ ಅವ್ರಿಗೆ ನೀವು ಮೆಂಟಲಿ ಪ್ರಿಪೇರ್ ಮಾಡಬೇಕು. ಇದು ನಮ್ಮ ಬೇಬಿ, ಸೊ ದಿಸ್ ಈಸ್ ಯುವರ್ ಸಿಸ್ಟರ್ ಆರ್ ಬ್ರದರ್ ಅಂತೇಳಿ ಅವ್ರನ್ನ ನೀವು ಮೆಂಟಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಈ ಥರ ನೀವು ಆ್ಯಂಡ್ ದೆನ್ ನೀವು ಮನೇನ ಕ್ಲೀನಾಗಿ ಇಟ್ಕೊಂಡಿರಬೇಕು. ವಿಸಿಟರ್ಸ್ನ ಅಲೋ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಸೊ ಇಷ್ಟು ಬೇಬಿ ಕೇರ್ ಟಿಪ್ಸ್. ಸೊ ನೆಕ್ಸ್ಟ್ಗೆ ಬಂದರೆ ಸೊ ಇನ್ನರ್ ಬ್ಯೂಟಿ, ನಮ್ಮ ಇನ್ನರ್ ಬ್ಯೂಟಿನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೇಕು ಅನ್ನೋ ಒಂದು ಮ್ಯಾಟರ್ಗೆ ಬಂದರೆ, ಸೊ ನಾನು ಫಸ್ಟ್ ಥಿಂಗೆ ನಮ್ಮ ಬ್ರೈನ್ನ ತಗೊಳ್ತಾ ಇದ್ದೀನಿ. ಸೊ ಹೌ ಟು ಪ್ರೊಟೆಕ್ಟ್ ಅವರ್ ಬ್ರೈನ್ ವೆರಿ ಎಫೆಕ್ಟಿವ್ಲಿ. ಸೊ ಟಾಪ್ ಆಫ್ ದಿ ಸೊ ಮೇಲಿಂದ ಬ್ರೈನ್ ಪಾರ್ಟಿಂದ ಬರೋಣ ಅಂತೇಳಿ ನಾನು ಡಿಸೈಡ್ ಮಾಡಿ ತೊಗೊಂಡಿರೋದು. ಸೊ ನಮ್ಮ ಬ್ರೈನಿಂದನೇ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸು ನಡೀತೆ. ಸೊ ನಮ್ಮ ಬ್ರೈನ್ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗೂ ಪೇಯ್ನ್ ಆದಾಗ, ಹಸಿವಾದಾಗ ಎಲ್ಲದಕ್ಕೂ ಸಹ ನಮಗೆ ಸಿಗ್ನಲ್ ಕೊಡೋದು ಬ್ರೈನ್. ಸೊ ಈ ಬ್ರೈನ್ನ ನಾವು ಆ್ಯಕ್ಟಿವ್ ಆಗಿ ಇಟ್ಕೊಂಡ್ರೆ ನಾವು ಸಮಥಿಂಗ್ ಅಚೀವ್ ಮಾಡೋಕ್ಕಾಗುತ್ತೆ. ಸೊ ಫಸ್ಟ್ ಒಂದು ನಾವು ಫಿಸಿಕಲ್ ಎಕ್ಸಸೈಸಲ್ಲಿ ಇರಬೇಕು. ಈಗ ಒಂದು ವಸ್ತು ಒಂದೇ ಹತ್ರ ಇಟ್ಟರೆ ಯಾವ ರೀತಿ ತುಕ್ಕಿ ಹಿಡಿತು ಅದೇ ಥರ ಅದಕ್ಕೆ ನಾವು ಆ್ಯಕ್ಟಿವಿಟೀಸ್ ವರ್ಕ್ ಕೊಟ್ಟಿಲ್ಲ ಅಂದರೆ ಅದು ಸಹ ತುಕ್ಕಿ ಹಿಡಿಯುತ್ತೆ. ಅದಕ್ಕೋಸ್ಕರ ಪಾಸಿಟಿವ್ ಮೈಂಡ್ಸೆಟ್ ಇರಬೇಕು. ಯಾವಾಗಲೂ ನಿಮಗೆ ಕಲಿತೀವಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲೇ ಇರಬೇಕು. ಒಂದು ಒಳ್ಳೆ ಡಯಟ್ನ ಫಾಲೋ ಮಾಡಬೇಕು. ಟೊಬ್ಯಾಕೊ ಮತ್ತು ಆಲ್ಕೋಹಾಲ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಓಕೆ, ಸೊ ಬ್ರೈನು ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದಕ್ಕೆ, ಆ್ಯಕ್ಟಿವ್ ಆಗಿರೋದಕ್ಕೆ, ಹೆಲ್ತ್ನ ಕಾಪಾಡ್ಕೊಳ್ಳೋದಕ್ಕೆ ಗ್ರೀನಿ ಲೀಫ್ ವೆಜಿಟೇಬಲ್ಸ್ನ ತಿನ್ನಿ, ಆರೆಂಜಸ್ ಮತ್ತು ಅವ್ಯಾಕಾಡೋ ತಿನ್ನಿ. ನಾನ್ ವೆಜ್ಜಲ್ಲಿ ಫಿಶ್, ಒಮೆಗಾ 3 ಫ್ಯಾಟಿ ಫಿಶ್ನ ತಿನ್ನಿ. ನಟ್ಸಲ್ಲಿ ವಾಲ್ನಟ್ನ ತಿನ್ನೋದ್ರಿಂದ ನಿಮಗೆ ಸೊ ಬ್ರೈನ್ ಆ್ಯಕ್ಟಿವಿಟೀಸ್ ಶಾರ್ಪ್ ಆಗಿರುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಬ್ರೈನು ಸಹ ಅಷ್ಟೇ ಹೆಲ್ದಿಯಾಗೂ ಸಹ ಇರುತ್ತೆ. ಸೊ ಇದು ನಮ್ಮ ಇನ್ನರ್ ಬ್ಯೂಟಿನ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ಗೆ ಬಂದರೆ ಹೇರ್ ಕೇರ್, ಔಟರ್ ಬ್ಯೂಟಿ. ಓಕೆ, ನಮ್ಮ ಹೇರ್ಸ್ನ, ಯಾಕಂದರೆ ನಮ್ಮ ಪ್ರೆಸೆನ್ಸ್ನ ಅಟ್ರ್ಯಾಕ್ಟ್ ಮಾಡೋದೇ ನಮ್ಮ ಹೇರ್ಸು. ಸೊ ನಮ್ಮ ಕೂದಲು ವೈಟ್ ಆಗಿದ್ರೆ ಸೊ ನಮ್ಮ ಪ್ರೆಸೆಂಟ್ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರೋದಿಲ್ಲ. ಅದಕ್ಕೋಸ್ಕರ ಏನೇನು ಪ್ರಿಕಾಷನ್ಸ್ ತೊಗೊಬೇಕಂದ್ರೆ, ಸೊ ಕಾಮನಾಗಿ ಎಲ್ಲರೂ ಹೇಳೋದು ಯೂಸ್ಲೆಸ್ ಕೆಮಿಕಲ್ ಶಾಂಪೂಸ್ ಆ್ಯಂಡ್ ಕಂಡೀಷ್ನರ್ಸ್. ಇಫ್ ಪಾಸಿಬಲ್ ಶಾಂಪೂಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನ್ಯಾಚುರಲ್ ಆಗಿನ ಕಾಲದಿಂದ ಬಂದಿರೋದು ಶೀಗೆಕಾಯಿನೇ ಯೂಸ್ ಮಾಡಿ. ಮನೇಲಿದ್ದಾಗ ಶೀಗೆಕಾಯಿ ಯೂಸ್ ಮಾಡಿ. ಸೊ ನೀವೆಲ್ಲಾದರೂ ಹೊರಗಡೆ ಫಂಕ್ಷನ್ಸ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಒನ್ ಟೈಮ್ ಶೀಗೆಕಾಯಿನ ಯೂಸ್ ಮಾಡಿ. ಸೊ ಆಫ್ಟರ್ ಸ್ವಲ್ಪ ಶಾಂಪೂನ ಹಾಕ್ಕೊಂಡು ನೀವು ಕ್ಲೀನ್ ಮಾಡ್ಕೊಳೋದ್ರಿಂದ ನಿಮ್ಮ ಹೇರ್ಸು ಸಹ ಸಿಲ್ಕಿ ಆಗಿರುತ್ತೆ, ನೋಡೋಕ್ಕೆ ಚೆನ್ನಾಗೂ ಸಹ ಇರುತ್ತೆ. ಸೊ ನೀವು 100% ಕೆಮಿಕಲ್ ಯೂಸ್ ಮಾಡೋದ್ರಲ್ಲಿ 1% ಯೂಸ್ ಮಾಡಿದ್ರೆ ಬೆಸ್ಟ್ ಅಲ್ವಾ. ಸೊ ನೆಕ್ಸ್ಟು ಕನ್ಸಿಸ್ಟೆಂಟಾಗಿ ಆಯಿಲ್ನ ನಿಮ್ಮ ಕೂದಲಿಗೆ ನೀವು ಅಪ್ಲೈ ಮಾಡ್ತಾನೇ ಇರಬೇಕು. ಒಂದು ಗಿಡಕ್ಕೆ ನೀರು ಹಾಕಿದ್ರೆ ಯಾವ ರೀತಿ ಅದು ಚೆನ್ನಾಗಿ ಬೆಳೆಯುತ್ತೋ ಅದೇ ರೀತಿ ನಮ್ಮ ಹೇರ್ಸು ಸಹ ನಮ್ಮ ರೂಟ್ಗೆ ಮೇಲೆ ಆಯಿಲ್ ಹಚ್ಚೋದ್ರಲ್ಲಿ ನಮ್ಮ ರೂಟ್ಗೆ ನಾವು ಆಯಿಲ್ ಮಸಾಜ್ನ ಕೊಡಲೇಬೇಕು. ಅಟ್ಲೀಸ್ಟ್ ಇಫ್ ಪಾಸಿಬಲ್ ಎವ್ರಿ ಡೇ ಕೊಡಿ ಮಸಾಜು. ಇಲ್ಲ ಆಗಲಿಲ್ಲ ಅಂತಂದರೆ ವೀಕ್ಲಿ 3 to 4 ಟೈಮ್ಸ್ ಆದರೂ ನೀವು ಮಸಾಜ್ನ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು, ನೀವು ಪೀರಿಯಡ್ಸ್ ಆದ ಟೈಮಲ್ಲಿ ಫಸ್ಟ್ ಡೇ ಹೆಡ್ ಬಾತ್ ಮಾಡೋದಕ್ಕೆ ಹೋಗ್ಬಿಡಿ. ನಾರ್ಮಲ್ ಬಾತ್ ಮಾಡ್ಕೊಳ್ಳಿ. ಹೆಡ್ ಬಾತ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲು ಜಾಸ್ತಿ ಆಗುತ್ತೆ, ಬ್ಯಾಕ್ ಬೋನ್ಗೂ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಹೇರ್ ಫಾಲು ಅಂದರೆ ನಾವು ಪೀರಿಯಡ್ಸ್ ಆದಾಗ
ಕಂಪ್ಲೀಟ್ ನಮ್ಮ ಹಾರ್ಮೋನಲ್ ತುಂಬಾ ಇಂಬ್ಯಾಲೆನ್ಸ್ ಆಗಿರುತ್ತೆ, ನಾರ್ಮಲ್ ಆಗಿರೋದಿಲ್ಲ ನಮ್ಮ ಹಾರ್ಮೋನ್ಸು, ಆವಾಗ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಊಟದ ಫುಡ್ ವಿಚಾರಕ್ಕೆ ಬಂದರೆ ಸ್ವೀಟ್ ಪೊಟ್ಯಾಟೊ ಮತ್ತು ಕರಿ ಲೀವ್ಸು, ಅವ್ಯಾಕಾಡೋ, ಎಗ್ಗು ಮತ್ತು ವಾಲ್ನಟ್ಸ್ ತಿನ್ನೋದ್ರಿಂದ ನಾವು ಒಳ್ಳೆ ಆದಂಥ ಹೇರ್ ಗ್ರೋತು, ಹೇರ್ ಫಾಲು, ಡ್ಯಾಂಡ್ರಫ್ ನಮಗೆ ಕ್ರಮೇಣ ಕಡಿಮೆ ಆಗುತ್ತೆ. ಸೊ ಎಲ್ಲ ಲಾಸ್ಟಲ್ಲೆಲ್ಲ ಹೊಡಿತಾ ಇರುತ್ತಲ್ವ ಹೇರ್ಸು, ಅದೆಲ್ಲ ನಮಗೆ ಕ್ರಮೇಣ ಕಂಟ್ರೋಲ್ಗೆ ಬರುತ್ತೆ. ಸೊ ಇಷ್ಟು ಥಿಂಗ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ನಿಮ್ಮ ಹೇರ್ ಕಂಟ್ರೋಲ್ಗೆ. ಸೊ ನೆಕ್ಸ್ಟ್ ಕಿಚನ್ ಟಿಪ್ಗೆ ಬಂದರೆ ಸೊ ತುಂಬ ಈಸಿ. ಎಲ್ಲರಿಗೂ ಒಂದು ಕಿಚನಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಮಿಕ್ಸರಲ್ಲಿ ಬ್ಲೇಡ್ಸ್ ಎಲ್ಲನೂ ಶಾರ್ಪ್ನೆಸ್ ಕಡಿಮೆ ಆಗ್ತಾಯಿದೆ ಅಂತ. ಸಿಂಪಲ್ ಏನೂ ಇಲ್ಲ, ಕಲ್ಲುಪ್ಪು ಹಾಕಿ ಮಿಕ್ಸಿ ಹೊಡೆದ್ರೆ ನಿಮ್ಮ ಬ್ಲೇಡ್ ಕಂಪ್ಲೀಟ್ ಶಾರ್ಪ್ ಆಗುತ್ತೆ. ಬೇಕಾದ್ರೆ ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಓಕೆ, ಸೊ ನೆಕ್ಸ್ಟ್ ನಾನು ಡಿಟಾಕ್ಸ್ ಡ್ರಿಂಕು ಹಾಟ್ ವಾಟರ್ ವಿತ್ ಲೆಮನ್ನ ತೊಗೊಳ್ತಾ ಇದ್ದೀನಿ. ಸೊ ಲೆಮನ್ನ ನೀವು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರೋಂಥ ಒಂದು ಯಾವುದೇ ಟೈಪ್ ಆಫ್ ಕ್ಯಾನ್ಸರ್ ಸೆಲ್ಸ್ನ ಕಿಲ್ ಮಾಡೋಂಥ ಒಂದು ಶಕ್ತಿ ಇದಿದೆ. ಸೊ ಈ ಬೇಸಿಗೆ ಕಾಲದಲ್ಲಿ ಲೆಮನ್ ತೊಗೊಳ್ಳೋದ್ರಿಂದ ನಮ್ಮ ಇಮ್ಯುನಿಟಿ ಡಿಹೈಡ್ರೇಟ್ ಆಗೋದು ನಮಗೆ ತಪ್ಪುತ್ತೆ. ಈಗ ನೆಕ್ಸ್ಟ್ ಟಾಪಿಕ್ಕಿಗೆ ಬಂದರೆ ಹೆಲ್ತ್ ಟಿಪ್. ಸೊ ಎವ್ರಿಡೇ ನಮ್ಮ ಪಾದಗಳಿಗೆ, ನಮ್ಮ ಅಂಗಾಲಿಗೆ ನಾವು ನೀಟಾಗಿ ಕ್ಲೀನ್ ಮಾಡಿ ನೈಟ್ ಮಲಗಬೇಕಾದ್ರೆ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡಿ ಮಲಗೋದ್ರಿಂದ ನಮಗೆ ತುಂಬಾ ಒಳ್ಳೆ ಬೆನಿಫಿಟ್ಸ್ನ ನಾವು ತೊಗೊಳ್ತೀವಿ. ಇದನ್ನು ನೀವು ಹ್ಯಾಬಿಟಾಗಿ ಮಾಡ್ಕೊಬೇಕು, ಎವ್ರಿಡೇ ಕಂಪಲ್ಸರಿ ಮಾಡಲೇಬೇಕು. ನೀವೇ ಅದ್ರ ರಿಸಲ್ಟ್ ಏನು ಅಂತ ನೋಡ್ತೀರಾ. ಸೊ ಏನಿದ್ರ ರಿಸಲ್ಟ್, ಇದ್ರ ಮಹತ್ವ ಏನು ಅಂತಂದರೆ, ಕೊಬ್ಬರಿ ಎಣ್ಣೆಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಜಲಸಂಚಯನ ಮತ್ತು ಗುಣಪಡಿಸುವ, ಅಂದರೆ ಕ್ಯೂರ್ ಮಾಡುವಂಥ ಒಂದು, ಮತ್ತು ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಮಾಡುವಂಥ ಒಂದು ಕೆಪಾಸಿಟಿ ಇರೋದ್ರಿಂದ ಕೊಬ್ಬರಿ ಎಣ್ಣೆಯಲ್ಲಿ. ಸೊ ನೀವು ರಾತ್ರಿ ಹೊತ್ತು ನೀಟಾಗಿ ಇದನ್ನು ಕಾಲಿಗೆ ಮಸಾಜ್ ಮಾಡಿ ಮಲಗೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ನ ನೀವು ತೊಗೊಬೋದು. ನಿಮ್ಮ ಶುಗರ್ ಲೆವೆಲ್ಸ್ ಕಂಟ್ರೋಲಿಗೆ ಬರುತ್ತೆ. ಸೊ ನೆಕ್ಸ್ಟು ನಿಮ್ಮ ಏಕಾಗ್ರತೆ, ಸೊ ನಮ್ಮ ನರ್ವ್ಸ್ ಸಿಸ್ಟಮಲ್ಲೆಲ್ಲ ನಾರ್ಮಲ್ ಆಗಿ, ಯಾಕಂದರೆ ನೈಟ್ ಟೈಮೇ ನಮಗೆ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದು, ಅದಕ್ಕೋಸ್ಕರ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ನಮಗೆ ಜಾಸ್ತಿ ಆಗುತ್ತೆ. ಸೊ ಈಗ ಮೂಡ್ ಸ್ವಿಂಗ್ಸು ಅದೆಲ್ಲ ಇರುತ್ತಲ್ವ, ಸೊ ಅದಕ್ಕೆಲ್ಲ, ಮತ್ತು ಈ ಪಿತ್ತ ಅಂತಾರಲ್ವ, ಸೊ ಅದಕ್ಕೆಲ್ಲನೂ ನಮಗೆ ಕಂಟ್ರೋಲ್ ಆಗುತ್ತೆ. ಈ ಕೊಬ್ಬರಿ ಎಣ್ಣೆ ನಮಗೆ ನೈಟ್ ಟೈಮು ಕಾಲಿಗಚ್ಚಿ ಮಲಗೋದ್ರಿಂದ ಸೊ ಒಳ್ಳೆ ಆದಂಥ ನಿದ್ರೆ ಸಿಗುತ್ತೆ. ಈಗ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನು ಎಲ್ಲ ಆ್ಯಕ್ಟಿವಿಟೀಸು ಪ್ರಾಪರಾಗಿ ಆಗ್ತಾಯಿದೆ ಅಂತಂದರೆ ಆರಾಮ್ಸೆ ನಿದ್ರೆನೂ ನಮಗೆ ಚೆನ್ನಾಗಿ ಬರುತ್ತೆ. ಎಷ್ಟು ನಿದ್ದೆ ಮಾಡ್ತೀರೋ ಅಷ್ಟು ನಮ್ಮ ಆರೋಗ್ಯನೂ ಸಹ ನಮಗೆ ಚೆನ್ನಾಗಿರುತ್ತೆ. ಸೊ ಒಳ್ಳೆ ಆದಂಥ ಗುಣಮಟ್ಟ, ಅಂದರೆ ಹೆಲ್ತಿ ಸ್ಲೀಪ್, ನಿದ್ದೆ ಮಾಡೋದಲ್ಲಿ ಎಷ್ಟು ಆರೋಗ್ಯವಾಗಿ ನಿದ್ದೆ ಮಾಡ್ತೀವಿ ಅನ್ನೋದು ಸಹ ನಾವು ಮ್ಯಾಟರ್ ಆಗುತ್ತೆ. ಸೊ ಕೊಬ್ಬರಿ ಎಣ್ಣೆ ಕಾಲಿಗೆ ಹಚ್ಚೋದ್ರಿಂದ ಸ್ನಾಯುಗಳು, ಅಂದರೆ ನಮ್ಮ ಲೈಕ್ ಬೋನ್ಸ್ ಇರ್ಬೋದು, ಜೊತೆಗೆ ಈ ಇಮ್ಮಡಿಗಳೆಲ್ಲ ನೋವು ಇರುತ್ತಲ್ವ, ಒಡೆದಿರುತ್ತಲ್ವ, ಕಾಲೆಲ್ಲ ಒಡೆದು ಚಳಿಗಾಲದಲ್ಲಿ ಕೆಲವರಿಗೆ ಬಾಡಿ ಎಕ್ಸಸ್ ಆಫ್ ಹೀಟ್ ಆಗಿ ಎಲ್ಲ ಒಡೆದಿರುತ್ತಲ್ವ, ಅದೆಲ್ಲ ನೀಟಾಗಿ ಕ್ಯೂರ್ ಆಗುತ್ತೆ. ಸೊ ನೀವು ಕೊಬ್ಬರಿ ಎಣ್ಣೆ ಕಾಲಿಗೆ ಹಚ್ಚೋದ್ರಿಂದ. ಓಕೆ, ಸೊ ನಾವು ಕೊಬ್ಬರಿ ಎಣ್ಣೆ ಕಾಲಿಗೆ ಹಚ್ಚೋದ್ರಿಂದ ನಮ್ಮ ಬಾಡಿಯಲ್ಲಿರೋಂಥ ಒಂದು ಬ್ಯಾಕ್ಟೀರಿಯಾ, ಉಗುರುಗಳಲ್ಲೂ ಇರುತ್ತಲ್ವ ಬ್ಯಾಕ್ಟೀರಿಯಾ, ಸೊ ಅದನ್ನೆಲ್ಲನೂ ಸಹ ಕ್ಲಿಯರ್ ಮಾಡೋಂಥ ಒಂದು ಶಕ್ತಿ ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿದೆ. ಸೊ ಕೆಂಪು ಚರ್ಮದ ಕೆಂಪು ಬಣ್ಣವನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಈಗ ಅಲರ್ಜೀಸು, ರ್ಯಾಷಸ್ಸು ಎಲ್ಲ ಆಗುತ್ತಲ್ವ, ಸೊ ಆ ಒಂದು ಸ್ಕಿನ್ ಟೋನ್ನು ಸಹ ಚೇಂಜ್ ಮಾಡೋಂಥ ಒಂದು ಕೆಪಾಸಿಟಿ ಸಹ ಈ ಒಂದು ಕೊಬ್ಬರಿ ಎಣ್ಣೆಯಲ್ಲಿರುತ್ತೆ. ಇನ್ನೊಂದೇನು ತುಂಬ ಇಂಪಾರ್ಟೆಂಟು ಅಟ್ ಪ್ರೆಸೆಂಟ್ ಜನ್ರೇಷನ್ಗೆ ಅಂತಂದರೆ, ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಲೆವೆಲ್, ಸೊ ಈ ಸ್ಟ್ರೆಸ್ಸು, ಇರಿಟೇಷನ್ಸು, ಆ್ಯಂಗ್ಸೈಟೀಸು, ನೆಗೆಟಿವ್ ಥಾಟ್ಸು, ಇದನ್ನೆಲ್ಲನೂ ದೂರ ಮಾಡ್ತೀವಿ. ಇದೆಲ್ಲ ದೂರ ಹೇಗಾಗುತ್ತೆ ಅಂದರೆ, ನಾವು ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಆರೋಗ್ಯವಾಗಿರ್ತೀವಿ, ಬೇರೆ ಯಾವುದೂ ಕಿರಿಕಿರಿ ಇರೋದಿಲ್ಲ. ಸೊ ನಮ್ಮ ಹೆಲ್ತ್ ಚೆನ್ನಾಗಿದೆ ಅಂತಂದರೆ ನಮ್ಮ ಲೈಫ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದರಿಂದ ನಮಗೆ ಬೆಚ್ಚಗೆ ಕೊಬ್ಬರಿ ಎಣ್ಣೆನ ಪಾದಗಳಿಗೆ ಹಚ್ಚೋದ್ರಿಂದ ಈ ಕಾಲು ನೋವು ಇರುತ್ತಲ್ವ, ಸೊ ಅದಕ್ಕೂ ಸಹ ನಮಗೆ ತುಂಬಾ ನಿವಾರಣೆ ಮಾಡುತ್ತೆ. ಸೊ ತುಂಬಾ ಉಪಯೋಗ ಆಗುತ್ತೆ. ನಮ್ಮ ಕಾಲುಗಳ ನೋವು ಸಹ ನಮಗೆ ಕ್ರಮೇಣ ಕಂಟ್ರೋಲಿಗೆ ಬರುತ್ತೆ. ಸೊ ಕೊಬ್ಬರಿ ಎಣ್ಣೆ ನಾವು ಕಾಲಿಗೆ ಹಚ್ಚಿ ಮಲಗೋದ್ರಿಂದ. ಸೊ ಇಷ್ಟು ಬೆನಿಫಿಟ್ಸ್ ಇದೆ ಹೆಲ್ತ್ ಟಿಪ್ಪಲ್ಲಿ. ಎಸ್, ಸೊ ನಿಮಗೆ ಕ್ಲಿಯರಾಗಿ ಎಲ್ಲ ಅರ್ಥ ಆಗಿದೆ. ಈ 10 ಟಾಪಿಕ್ಸ್ ಬಗ್ಗೆ ನಾನು ಕೊಟ್ಟಿರೋ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ನಾನು ಆನ್ಸರ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಸೊ ಓಕೆ, ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡೋದಕ್ಕೆ. ಸೊ ಇನ್ ಕೇಸ್ ಇನ್ನೂ ಏನಾದರೂ ಡೌಟ್ ಇತ್ತು, ಬೇರೆ ಟಾಪಿಕ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಅಂದರೆ, ಎಸ್ಪೆಷಲಿ ಗೃಹಿಣಿಯರಿಗೆ ಸಂಬಂಧಪಟ್ಟಿರೋ ಟಾಪಿಕ್ಸ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ, ಸೊ ದಯವಿಟ್ಟು ನನ್ನ ಚಾನಲ್ಗೆ ಕಮೆಂಟ್ ಮಾಡಿ. ಸೊ ಆ್ಯಂಡ್ ದೆನ್ ಸೊ ಈ ವಿಡಿಯೋ ಕಂಪ್ಲೀಟಾಗಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದರೆ, ಸೊ ಇದೇ ಥರ ಇನ್ನು ನಿಮಗೆ 29 ಡೇಸು ಇದೇ ಥರ ಕಲರ್ಫುಲ್ ಆಗಿರೋಂಥ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕೊಲೀಗ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.